ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಇಲ್ಲಿ ಮೈನಾರಿಟಿ ಅಂದರೆ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇಲ್ಲಿ ಏಪ್ರಿಲ್ 12 2026 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿ ಮಧ್ಯಾಹ್ನ 1 ಗಂಟೆವರೆಗೆ ಪ್ರವೇಶ ಪರೀಕ್ಷೆ ನಡೆಯುತ್ತೆ. ಅದಕ್ಕೋಸ್ಕರ ತಮ್ಮೊಂದಿಗೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ಓಕೆ ಇಲ್ಲಿ ನೋಡಿರಿ, ಇವತ್ತು ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡ್ತಾವ. ಮೊದಲನೇದಾಗಿ ಡಕ್ಸ್ ಕ್ವ್ಯಾಕ್ ಕಾಕ್ಸ್ ಐಡೆಂಟಿಫೈ ದ ಸೌಂಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಇದರ ಧ್ವನಿ ಏನು ಅಂತ ಕೇಳಿದ್ದಾರೆ, ಅಥವಾ ಇದರ ಕ್ರೈಯಿಂಗ್ ಸೌಂಡ್ ಏನು ಅಂದರೆ ಇಲ್ಲಿ ಕ್ರೌ ಆಗಿದೆ. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದಿಸ್ ಗ್ರೂಪ್ ಆಫ್ ವರ್ಡ್ಸ್. ಇಲ್ಲಿ ಫೇವರ್, ಸಪೋರ್ಟ್, ಹೆಲ್ಪ್, ಅಪೋಸ್. ಇಲ್ಲಿ ಫೇವರ್, ಸಪೋರ್ಟ್, ಹೆಲ್ಪ್ ಇದಾವಲ್ಲ, ಇವೆಲ್ಲವೂ ಒಂದೇ ಅರ್ಥವನ್ನು ಕೊಡುವಂಥವು. ಇಲ್ಲಿ ಅಪೋಸ್ ಇದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು EPSHE ದ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ಡ್ ಬೈ ರೀಅರೇಂಜಿಂಗ್ ದೀಸ್ ಲೆಟರ್ಸ್ ಈಸ್ ಅಂತ ಹೇಳಿದರೆ, ಇಲ್ಲಿ ಇದನ್ನು ನಾವು ಇಲ್ಲಿ ಈ ಅಕ್ಷರಗಳೆಲ್ಲವೂ ಕೂಡ ಇಲ್ಲಿ ಹಿಂದೆ ಮುಂದೆ ಇರ್ತಾವೆ, ಇವನ್ನ ಅರೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡೋಣ ಇದು ಯಾವುದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ 2 ಬಂದಿರುವುದರಿಂದಾಗಿ ಸೊ ಇಲ್ಲಿ ಸಿಪ್ ಆಗುತ್ತದೆ. ಆನ್ಸರ್ ದ ಸೈಲೆಂಟ್ ಲೆಟರ್ ಇನ್ ದಿಸ್ ವರ್ಡ್ ಈಸ್. ಇದರಲ್ಲಿ ಸೈಲೆಂಟ್ ಲೆಟರ್ ಯಾವುದು ಅಂದರೆ W ಆಗುತ್ತದೆ. ಎ ನಾಯ್ಸ್ ಇರಿಟೇಟ್ಸ್ ಎ ಬಾಯ್ ಬಟ್ ಡಸಂಟ್ ಹೀಸ್ ಟೆಂಪರ್ ಬಾಯ್ಲ್. ವಾಟ್ ಡಸ್ ಇರಿಟೇಟ್ ದ ಬಾಯ್ ಅಂದಿದ್ದಾರೆ, ಇಲ್ಲಿ ನಾಯ್ಸ್. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಲುಕ್ ಎಟ್ ದ ಪಿಕ್ಚರ್, ಈ ಪಿಕ್ಚರ್ ನೋಡಿ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಲೆಟರ್ಸ್ ಟು ಬಿ ಫಿಲ್ಡ್ ಇನ್ ಅಂತ ಹೇಳಿದ್ದಾರೆ. EL ಇಲ್ಲಿ ನೋಡ್ಬೋದು, EPHA ನೋಡ್ಬೋದು, E ಮತ್ತು A ಬರುತ್ತೆ. ಸೊ ಇಲ್ಲಿ B ಆಪ್ಷನ್ ಆಗುತ್ತದೆ. ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಿದರೆ 4 ಆನ್ಸರ್ಗಳಲ್ಲಿ ನೋಡ್ಬೋದು ಕರ್ನಾಟಕ ಈಸ್ ಅವರ್ ಸ್ಟೇಟ್, ಇದು ಆನ್ಸರ್ ಆಗುತ್ತದೆ. ಇನ್ನು ಕೌಶಿಕ ವಾಜೆ ಆತ ಒಬ್ಬ ಕಿಂಗ್. ಸೊ ಇಲ್ಲಿ C ಆಪ್ಷನ್ ಆಗುತ್ತದೆ. ಇಲ್ಲಿ ದ ಕಾಮನ್ ಸ್ಪೀಚ್ ಸೌಂಡ್ ಇನ್ ದ ವರ್ಡ್ಸ್ ಅಪ್, ಟಬ್, ಸ್ಕ್ರಬ್, ರಬ್ ಇದೆಯಲ್ಲ, ಇದರಲ್ಲಿ ಯಾವುದು ಅಂದರೆ U ಆಗುತ್ತದೆ. ಇಲ್ಲಿ ನೋಡ್ಬೋದು ಆನ್ಸರ್ ಯಾವುದಾಗುತ್ತೆ ಅಂದರೆ ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್, ಇದು ಆನ್ಸರ್ ಆಗುತ್ತದೆ. ಪಿಕ್ ಔಟ್ ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್ ಗಿವನ್ ಬಿಲೋ ಅಂತ ಹೇಳಿದರೆ ಚೇರ್, ಟೇಬಲ್, ಅಲ್ಮೆರಾ, ಫ್ಯಾನ್ ಅಂತ ಇದೆ. ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಿ. ಇದರಲ್ಲಿ ಆನ್ಸರ್ ಫ್ಯಾನ್ ಆಗುತ್ತದೆ. ದ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಎಪಾಸ್ಟ್ರೋಫಿ ಈಸ್, ಇಸಂಟ್, ಈ 4 ಆಪ್ಷನ್ಸ್ಗಳು ನೋಡ್ರಿ, ಇಲ್ಲಿ A ಆಪ್ಷನ್ ಆಗುತ್ತದೆ. ದ he poured the tea, the mug. The suitable word to complete the sentence into, on, towards, in ಅಂತ ಹೇಳಿದರೆ ಇಲ್ಲಿ into ಆಗುತ್ತದೆ. ಇನ್ನು ನೆಕ್ಸ್ಟು ಡಿಗ್ನಿಟಿ ಈಸ್ ಎ ಡಿಫರೆಂಟ್ ವರ್ಡ್ ಟು ಎಕ್ಸ್ಪ್ಲೇನ್. ಇಟ್ ಈಸ್ ಅಬೌಟ್ ವ್ಯಾಲ್ಯೂಯಿಂಗ್ ಇಂಡಿವಿಜುವಲ್ಸ್, ಟ್ರೀಟಿಂಗ್ ಎವ್ರಿಬಡಿ ಆಸ್ ಎ ಯುನಿಕ್ ಪರ್ಸನ್ ಇನ್ ಎ ವೇ ದ್ಯಾಟ್ ವಿ ವುಡ್ ವಾಂಟ್ ಟು ಬಿ ಟ್ರೀಟೆಡ್ ಬೈ ಅದರ್ಸ್ ಅಂತ ಕೊಟ್ಟಿದ್ದಾರೆ. ವಿಚ್ ವರ್ಡ್ ಈಸ್ ಕನ್ಸಿಡರ್ಡ್ ಆಸ್ ಎ ಡಿಫಿಕಲ್ಟ್ ವರ್ಡ್ ಅಂದಿದ್ದಾರೆ. ಇಲ್ಲಿ ಫಸ್ಟಿಗೆ ಕೊಟ್ಟಿದ್ದಾರೆ ನೋಡ್ರಿ ಡಿಗ್ನಿಟಿ ಅನ್ನುವಂಥದ್ದು, ಇದು ಆನ್ಸರ್ ಆಗುತ್ತದೆ. ದ ಅದರ್ ಜೆಂಡರ್ ಆಫ್ ಗಾಡೆಸಸ್, ಇದರಲ್ಲಿ ಗಾಡ್ಸ್ ಆಗುತ್ತದೆ, ಇಲ್ಲಿ B ಆಪ್ಷನ್. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್ಸ್ ಇದೆಯಲ್ಲ, ಅದ್ರದ್ದು ಆನ್ಸರ್ ಯಾವುದಾಗುತ್ತೆ, ಫ್ರೆಂಡ್ಸ್, A ಆಪ್ಷನ್. ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. 3 rabbits, Tony, Sony and Ronnie go to a hotel. They get a ice cream and sit down to eat. Just then they find that they have forgotten to bring money. Sony offers to bring money but asks his friends not to eat the ice cream till he comes back. ಇವೆಲ್ಲವೂ ಕೂಡ ಸೀರಿಯಲ್ ನಂಬರ್ ಆಗಿದಾವೆ. ಸೊ ಇಲ್ಲಿ ನೋಡ್ತಾ ಹೋಗಿ 1, 2, 3, 4 ಇದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಮೈ ಹೌಸ್ ಈಸ್ ಫಾರ್ ಫ್ರಮ್ ದ ಬಸ್ ಸ್ಟ್ಯಾಂಡ್ ಬಟ್ ಮೈ ಸ್ಕೂಲ್ ಈಸ್, ಅದು ನೋಡ್ಬೋದು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಅಪೋಸಿಟ್ ಆಫ್ ದ ವರ್ಡ್ ಅಂಡರ್ಲೈನ್. ಫಾರ್ ಅನ್ನುವಂಥದ್ದು ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಇಲ್ಲಿ ನಿಯರ್ ಆಗುತ್ತದೆ. ಎ ಪರ್ಸನ್ ಹೂ ಟೀಚರ್ಸ್ ಇನ್ ಎ ಸ್ಕೂಲ್ ಫೈಂಡ್ 1 ವರ್ಡ್ ಫಾರ್ ಅಬೋವ್ ಸೆಂಟೆನ್ಸ್ ಅಂದರೆ ಟೀಚರ್ ಆಗುತ್ತದೆ. ದ ರೂಲರ್ ಆಫ್ ಸಿರಾಕ್ಯೂಸ್ ಈಸ್, ಇಲ್ಲಿ ಕಿಂಗ್ ಡೈನಾಸಿಯಸ್. ಸೊ ಇಲ್ಲಿ A ಆಪ್ಷನ್.